ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಈಗ ಅಹಿಂದ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಸಚಿವ ಮುಂದಾಗಿದ್ದಾರೆ. ಅಂದ್ರೆ ಅವರಿಗೆ ಎದುರಾಗಿರುವಂತಹ ಟಾಸ್ಕ್ ಇದು. ಟಾಸ್ಕ್ ಮಾಸ್ಟರ್ ಅಂತ ಕರೀತಾರೆ ಅವ್ರನ್ನ ನಾರ್ತ್ ಕರ್ನಾಟಕದಲ್ಲಿ. ಈಗ ಮತ್ತೊಂದು ಚುನಾವಣೆಯ ಗೆಲುವಿನ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಇಂತಹ ಸಾಕಷ್ಟು ಪ್ರಯೋಗ ಮಾಡಿದ್ದಾರೆ. ಬೈ ಎಲೆಕ್ಷನ್ ಈಗ ಬಾಗಲಕೋಟೆ HY ಮೇಟಿ ಅವರು ನಿಧನರಾದರು, ಹಾಗಾಗಿ ಅದು ತೆರವಾಗಿದೆ. ಅಲ್ಲಿಗೆ ಚುನಾವಣೆ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಈಗ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಚುನಾವಣೆ ಅನೌನ್ಸ್ ಆಗ್ಬೋದು. ಬಾಗಲಕೋಟೆಗೆ ಭೇಟಿ ನೀಡಿ ಸಭೆ ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ನೋಡಿ, ಈ ಹಿಂದೆ ಶಿಗ್ಗಾಂವಿಯಲ್ಲಿ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಆಗ ಬಸವರಾಜ ಬೊಮ್ಮಾಯಿ ಇದ್ರಲ್ವಾ CM, ಅವ್ರ ಮಗನನ್ನೇ ಸೋಲಿಸಿಬಿಟ್ರು ತಮ್ಮ ಸ್ಟ್ರಾಟಜಿಯಿಂದ. ಅಹಿಂದುವ ನಾಯಕತ್ವವನ್ನು ವಹಿಸಿಕೊಳ್ಳೋಕೆ ಈಗಲಿಂದಲೇ ತಯಾರಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಪರ್ಯಾಯವಾದಂಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಅಹಿಂದ ಮತಗಳ ನಿರ್ಣಾಯಕ ಆಗಿದೆಯಲ್ವಾ, ಹಾಗಾಗಿ ಅದರ ಜವಾಬ್ದಾರಿಯನ್ನು ಕಂಪ್ಲೀಟ್ ಆಗಿ ಸತೀಶ್ ಅವರು ತೆಗೆದುಕೊಳ್ಳಲಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಸಿದ್ದರಾಮಯ್ಯನವರ ಪರ್ಯಾಯವಾದಂತಹ ನಾಯಕರು ಅಂತ ಹೇಳಿದ್ರೆ ಸಹಜವಾಗಿಯೇ ಬಾಯಿಗೆ ಬರೋದು ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಹಾಗಾಗಿ ಅಹಿಂದ ವೋಟ್ ಬ್ಯಾಂಕ್ನ ಒಂದು ಸ್ಟ್ರಾಟಜಿಯಲ್ಲಿ ಯಾವ ರೀತಿ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ, ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಯಾವ ರೀತಿಯಾದಂತಹ ಗೆಲುವಿನ ತಂತ್ರಗಾರಿಕೆ ಸತೀಶ್ ಜಾರಕಿಹೊಳಿ ಮಾಡಬಹುದು ಅನ್ನೋದು. ಪ್ರಭು, ಈಗ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಸೈಲೆಂಟ್ ಆಗಿ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಏನು ಮಾಜಿ ಸಚಿವ ಮೇಟಿ ನಿಧನ ನಂತರ ತೆರವಾಗಿರ್ತಕ್ಕಂಥ ಮತಕ್ಷೇತ್ರಕ್ಕೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಆ ನಿಟ್ಟಿನಲ್ಲಿ ಏನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಈಗ ಆ ಒಂದು ಬಾಗಲಕೋಟೆ ಮತಕ್ಷೇತ್ರವನ್ನು ಗೆದ್ದುಕೊಂಡು ಬರುವಂಥ ಜವಾಬ್ದಾರಿ ಈಗ ಪಕ್ಷದ ವರಿಷ್ಠರು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಕಳೆದ 2 ಸುತ್ತಿನ ಸಭೆಯನ್ನು ಸ್ಥಳೀಯ ಮುಖಂಡರ ಜೊತೆ ನಡೆಸಿದ್ದಾರೆ. ಜೊತೆಗೆ ಒಂದು ಏನಂದ್ರೆ, ಈ ಹಿಂದೆ ಸಿಗ್ಗಾವಿಯಲ್ಲಿ ಏನು ಬಸವರಾಜ ಬೊಮ್ಮಾಯಿ ಪುತ್ರ ಸೋಲಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಬಹಳ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಆಗ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಏನು ವಿಶ್ವಾಸದಲ್ಲಿದ್ದಂಥ ಮಾಜಿ CM ಬಸವರಾಜ ಬೊಮ್ಮಾಯಿಗೆ ಅಲ್ಲಿ ಮುಖಭಂಗ ಆಗಿತ್ತು. ಅದೇ ರೀತಿಯ ಒಂದು ಅಹಿಂದ ಅಸ್ತ್ರವನ್ನ ಪ್ರಯೋಗ ಏನಿದೆ ಈಗ ಬಾಗಲಕೋಟೆಯಲ್ಲಿ ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಈಗ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಆರಂಭದಲ್ಲಿ ಈಗ ಮೇಟಿ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಚರಂತಿ ಮಠ ಅವರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಬಿಜೆಪಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡ್ ಬರುವಂತಹ ಹೊಣೆಗಾರಿಕೆ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಹಾಗಾಗಿ ತನು ಮನ ಧನದಿಂದ ಏನು ಬಾಗಲಕೋಟೆ ಮತಕ್ಷೇತ್ರವನ್ನು ಗೆದ್ಕೊಂಡ್ ಬರೋದಕ್ಕೆ ಏನೆಲ್ಲ ರಣತಂತ್ರ ರೂಪಿಸಬೇಕು ಆ ಒಂದು ಕೆಲಸವನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಆರಂಭಿಸಿದ್ದಾರೆ. ಜೊತೆಗೆ ಈಗಾಗಲೇ ಸ್ಥಳೀಯ ಮುಖಂಡರ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು. ಜಾತಿವಾರ ಲೆಕ್ಕಾಚಾರ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಅಹಿಂದ ಮತಗಳು ಮತ್ತು ಇನ್ನೊಂದು ಕಡೆ ಲಿಂಗಾಯತ್ ಮತಗಳು ಎರಡೂ ಕೂಡ ಇನ್ನು ಸಮಾನವಾಗಿರ್ತಕ್ಕಂಥದ್ದು. ಆ ಒಂದು ಎಲ್ಲಾ ಲೆಕ್ಕಾಚಾರವನ್ನು ಗಮನದಲ್ಲಿ ಇಟ್ಟುಕೊಂಡೆ ಈ ಬಾರಿ ಏನಂದ್ರೆ ಮತ್ತೊಮ್ಮೆ ಕಾಂಗ್ರೆಸ್ ಅಲ್ಲಿ ಗೆಲ್ಲಬೇಕು. ಜೊತೆ ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಸತೀಶ್ ಜಾರಕಿಹೊಳಿ ಒಂದು ಅಹಿಂದ್ರ ಏನೋ ಒಂದು ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿ ಮತ್ತೆ ಇಲ್ಲಿ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಬಾಗಲಕೋಟೆ ಚುನಾವಣೆ ಕೂಡ ಮತ್ತೆ ಕಾಂಗ್ರೆಸ್ ಗೆದ್ದು ಅಹಿಂದ ರಣತಂತ್ರ ಒಂದು ಕಾರ್ಯರೂಪಕ್ಕೆ ಬಂದ್ರೆ ಇದು ಒಂದು ಅಂಶದಲ್ಲಿ ಬಹಳ ಸ್ಪಷ್ಟವಾಗುತ್ತೆ. CM ಸಿದ್ದರಾಮಯ್ಯ ನಂತರ ಅಹಿಂದ ಮತಗಳನ್ನು ಸೆಳೆಯುವುದು ಮತ್ತು ಅಹಿಂದ ಮತಗಳನ್ನು ಸಂಘಟನೆ ಮಾಡುವುದು ಮತ್ತು ಅಹಿಂದ ಮತಗಳನ್ನು ಗಟ್ಟಿಗೊಳಿಸುವಂಥ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಇದೆ. ಆ ಒಂದು ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ ಅನ್ನೋಂಥದ್ದು ಕೂಡ ಒಂದು ಮತ್ತೊಮ್ಮೆ ಸಾಬೀತು ಮಾಡಿಸೋದಕ್ಕೆ ಇದೊಂದು ವೇದಿಕೆ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿಗೆ ಈಗ ಬಾಗಲಕೋಟೆಯನ್ನು ಟಾಸ್ಕ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಸದ್ದಿಲ್ಲದೆ ಏನಂದ್ರೆ ಬಾಗಲಕೋಟೆ ಮತಕ್ಷೇತ್ರವನ್ನು ಗೆಲ್ಲೋದಕ್ಕೆ ಎಲ್ಲ ರೀತಿಯ ರಣತಂತ್ರ ರೂಪಿಸ್ತದೆ. ಯಾಕಂದ್ರೆ ರಾಜ್ಯದಲ್ಲಿ 2 ವಿಧಾನಸಭಾ ಮತಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯೋದು ಸಾಧ್ಯತೆ ಇರ್ತಕ್ಕಂಥ, ಒಂದು ಬಾಗಲಕೋಟೆ ಮತ್ತೊಂದು ದಾವಣಗೆರೆ. ಆ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಈಗಿನಿಂದಲೇ ತನ್ನ